ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನಲ್ಲಿರುವಂಥ ಬೇರೆ ವೀಡಿಯೋಸ್ನ ಕೂಡ ಒಂದ್ಸತಿ ಚೆಕ್ ಮಾಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತು ನಾನು ಮಾಡ್ತಿರುವಂಥ ಒಂದು ವಿಡಿಯೋ ಬಂದು ಸ್ಪೀಚ್ ಬಗ್ಗೆ. ಸೊ ಸೆಪ್ಟೆಂಬರ್ 5th ಎಲ್ಲರಿಗೂ ಗೊತ್ತಿರೋ ಹಾಗೆ ಟೀಚರ್ಸ್ ಡೇ ಅಂತ. ಸೊ ಟೀಚರ್ಸ್ ಡೇ ಅಂದಾಗ ನಿಮಗೆ ಯಾವುದಾದ್ರೂ ಸ್ಪೀಚ್ ಅಥವಾ ಎಸ್ಸೇಸ್ ಬರೆಯೋಕ್ಕೆ ಹೇಳಿರ್ತಾರೆ. ಸೊ ಆ ಥರ ಟೈಮಲ್ಲಿ ನಾವು ಯಾವ ಥರ ಸ್ಪೀಚ್ನ ಹೇಳಬೇಕು ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ಸೊ ಸ್ಪೀಚ್ ಅಂದಾಗ ನಾವು ತುಂಬ ಲೆಂತಿ ಸ್ಪೀಚ್ ಮಾಡಬಾರ್ದು. ಸೊ ಅದರಿಂದ ಯಾರಿಗೂ ಕೇಳೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನಾವು ಏನೇ ಸ್ಪೀಚ್ ಹೇಳಿದ್ರು ಅದು ಶಾರ್ಟ್ ಆಗಿರಬೇಕು ಮತ್ತು ಕೇಳಿದವ್ರಿಗೆ ಖುಷಿ ಕೊಡಬೇಕು. ಎಷ್ಟೇ ಆಗಲಿ ಒಂದು ಸ್ಪೀಚ್ನ ನಾವು ಎಷ್ಟು ಕಮ್ಮಿ ಹೇಳ್ತೀವಿ ಅಷ್ಟು ಚೆಂದ. ತೀರಾ ಲಾಂಗ್ ಆಗ್ತಾ ಇದ್ದಾಗೆ ಯಾರಿಗೂ ಅದನ್ನ ಇಂಟ್ರೆಸ್ಟ್ ಬರೋಲ್ಲ ಕೇಳಿಸ್ಕೊಳ್ಳೋಕ್ಕೆ. ಸೊ ಆ ಥರ ಇವತ್ತು ನಾವು ಶಾರ್ಟಾಗಿ ಯಾವ ಥರ ಒಂದು ಸ್ಪೀಚ್ನ ಹೇಳ್ಬೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ. ಹೇಗೆ ಹೇಳೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಗುಡ್ ಮಾರ್ನಿಂಗ್ ಟು ಆಲ್ ದ ರೆಸ್ಪೆಕ್ಟೆಡ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನೀವು ಇದಕ್ಕಿಂತ ಮುಂಚೆ ನಿಮ್ಮ ಹೆಸರನ್ನ ಕೂಡ ಇಂಟ್ರೊಡಕ್ಷನ್ ಮಾಡ್ಕೋಬೋದು. ಬಿಕಾಸ್ ನನಗೆ ನಿಮ್ಮ ಹೆಸರು ಯಾವುದು ಗೊತ್ತಿಲ್ದಿರೋದ್ರಿಂದ ನೀವು ಹೇಳುವಾಗ ನಿಮ್ಮ ಸ್ಟಾರ್ಟಿಂಗಲ್ಲಿ ನೀವು ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗುಡ್ ಮಾರ್ನಿಂಗ್ ಅಂತ ನೀವು ಹೇಳಿ ಸ್ಟಾರ್ಟ್ ಮಾಡ್ಬೋದು. Today we are here to celebrate Teachers' Day. It is celebrated every year on the 5th September to mark the birthday of Dr. Sarvapalli Radhakrishnan. He was a great teacher, so we honor him on this day. And along with that, we honor all the teachers for their contribution in our lives. I would like to thank all my teachers for teaching me so nicely. They scold us when we make noise, but they also praise us when we study and score good marks. I love my all teachers very much. Thank you and have a nice day. ಸೊ ಈ ಥರ ಒಂದು ಸ್ಪೀಚ್ನ ನಾನು ಯಾಕೆ ಇಲ್ಲಿ ತಂದಿದ್ದೀನಿ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಒಂದು ಸ್ಪೀಚ್ನ ಹೇಳೋವಾಗ ಬರೀ ತುಂಬ ಬೇರೆ ಥರ ವರ್ಡ್ಸ್ನ ಯೂಸ್ ಮಾಡಿಬಿಟ್ಟು ಸ್ಪೀಚ್ನ ಬರೆಯೋದು ನಾನು ನೋಡಿದ್ದೀನಿ. ಸೊ ನನಗೆ ಹೇಗಿರಬೇಕಿತ್ತು ಅಂದರೆ, ನೀವು ಏನಾದರೂ ಒಂದು ಸ್ಪೀಚ್ ಹೇಳುವಾಗ ಅದನ್ನ ಕೇಳಿಸ್ಕೊಂಡು ಅವ್ರಿಗೆ ಕೂಡ ಖುಷಿ ಆಗಬೇಕು. ಸೊ ನೀವು ಈ ಥರ ಮಾತಾಡ್ತಿದ್ದೀರಾ ಅಂದರೆ ಅವರಲ್ಲೂ ಒಂದು ಪ್ರೌಡ್ ಫೀಲಿಂಗ್ ಬರಬೇಕು. ನೀವು ಅವ್ರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀರಾ ಅಂತ ಅವ್ರಿಗೂ ಕೂಡ ಗೊತ್ತಾಗಬೇಕು. ಸೊ ಈ ಥರ ಎಲ್ಲ ವರ್ಡ್ಸ್ನ ನೀವು ಆ್ಯಡ್ ಮಾಡ್ಕೊಂಡು ಹೇಳಿದಾಗ ಅವ್ರು ಕೂಡ ತುಂಬ ಖುಷಿ ಆಗುತ್ತೆ. ಸೊ ಆ ಥರದ್ರಿಂದ ಈ ಥರ ಶಾರ್ಟಾಗಿ ಹೇಳಿ ಸ್ಪೀಚ್ನ, ಮತ್ತು ನಿಮ್ಮ ಹೇಗೆ ನಿಮಗೆ ನಿಜವಾಗ್ಲೂ ಅನಿಸುತ್ತೆ ಆ ಥರ ವರ್ಡ್ಸ್ನ ಯೂಸ್ ಮಾಡ್ಕೊಂಡು ಹೇಳೋವಾಗ ಸ್ಪೀಚ್ ಇನ್ನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಈ ಥರ ಸ್ಪೀಚ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ಪೀಚ್ಗಳ ನೆಸೆಸಿಟಿ ಇದೆ ಅವ್ರಿಗೂ ಕೂಡ ಈ ಥರ ಸ್ಪೀಚ್ನ ಶೇರ್ ಮಾಡಿ. ಸೊ ಅದರಿಂದ ಅವರು ಕೂಡ ಗೊತ್ತಾಗುತ್ತೆ ಇನ್ನು ಯಾವ ಥರ ಬೇರೆ ಥರ ಡಿಫ್ರೆಂಟ್ ಸ್ಪೀಚಸ್ನ ನೀವು ಹೇಳ್ಬೋದು ಅಂತ. ಸೊ ಅಪ್ಕಮಿಂಗ್ ಚಿಲ್ಡ್ರನ್ಸ್ ಡೇ ಸ್ಪೀಚ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಇನ್ನೊಂದು 2 monthsಲ್ಲೇ ಅದು ಬರೋದ್ರಿಂದ ಆ ಸ್ಪೀಚ್ನ ಕೂಡ ನಾನು ಹಾಕ್ತೀನಿ. ಚಿಲ್ಡ್ರನ್ಸ್ ಡೇಗೆ ನಾವೇ ಹೇಳ್ಕೋಬೇಕಾ ಅಂತ ಅನಿಸುತ್ತೆ, ಬಟ್ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದ್ರಿಂದ ನೀವೇ ಹೇಳಬೇಕಾಗುತ್ತೆ. ಸೊ ಹೋಪೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ, ಇನ್ನೊಂದು ಚಾನಲ್ ಇದೆ ಸ್ಟಡಿ ಸೆಂಟರ್ ಅಂತ. ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಒಂದ್ಸತಿ ಚೆಕ್ ಮಾಡಿ, ನಿಮಗೆ ಎಲ್ಲ ಥರದ ವೀಡಿಯೋಸ್ ಅಲ್ಲಿ ಸಿಗುತ್ತೆ. ಇನ್ನೂ ಬೇರೆ ಥರದ ನಿಮಗೆ ಇಂಗ್ಲೀಷ್ ಟು ಕನ್ನಡ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಕೂಡ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ಚಾನಲ್ ಇಷ್ಟ ಆಗೇ ಆಗುತ್ತೆ. ಒಂದ್ಸತಿ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.